ಆಂಧ್ರ ಸ್ಟೈಲ್ ಹೀರೆಕಾಯಿ ಪಚ್ಚಡಿ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೊತಾ ಇದ್ದೀನಿ. ಕಡಲೆ ಬೀಜ ಇನ್ನೇನು ಕೆಂಪಗೆ ಹಾಕ್ತಿದ್ದಂಗೆ ಟೇಬಲ್ ಸ್ಪೂನ್ ಧನಿಯಾ ಕಾಳೆ ಹಾಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಆಪ್ಷನಲ್ ಇದು. ಒಂದು 3 ಒಣಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಫಸ್ಟಿಗೆ ಇದನ್ನು ಈ ಥರ ಡ್ರೈ ರೋಸ್ಟಾಗೆ ಹುರ್ಕೊಳ್ಳಿ. ಧನಿಯಾ ಫ್ಲೇವರು ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಕಡಲೆ ಬೀಜ ಮತ್ತು ಧನಿಯಾ ಕಾಳು ಜೀರಿಗೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಇಷ್ಟಾಗಿದ್ರೆ ಸಾಕು, ತೆಗೆದಿಟ್ಕೊಂಬಿಡಿ. ನೋಡಿ, ಹೊಟ್ಟೆನ ಈ ಥರ ಜಸ್ಟ್ ಮೇಲೆ ಈ ಚೂಪ್ ಏನಿರುತ್ತೆ ಇದನ್ನ ಮಾತ್ರ ನಾನು ತಕ್ಕೊತಾ ಇದ್ದೀನಿ. ಈ ಥರ ಎರೆದಿಟ್ಕೊಳ್ಳಿ, ಜಾಸ್ತಿ ಸ್ಕ್ರೇಪ್ ಮಾಡೋಕ್ಕೆ ಹೋಗಬೇಡಿ, ಇಷ್ಟು ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಪ್ಯಾನ್ಗೆ 1-2 ಡ್ರಾಪ್ ಎಣ್ಣೆ. ನೀವು ಖಾರ ನೋಡಿ ಹಾಕೊಳ್ಳಿ. ನಾನು ಇಲ್ಲಿ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇರೋದಿಲ್ಲ, ಇದು ಹುರ್ಕೋಬೇಕು. ಮೀಡಿಯಮ್ ಸೈಜ್ ಟೊಮ್ಯಾಟೊ ಈ ಥರ ಹುರ್ಕೋಬೇಕು, ಈ ಥರ ಆಗಿರಬೇಕು. 1 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕೊಳ್ಳಿ. ಹೀರೆಕಾಯಿ ಎಲ್ಲ ಹಾಕೊಳ್ಳಿ. ಅರಿಶಿಣದ ಪುಡಿ, ತಕ್ಕಷ್ಟು ಉಪ್ಪು. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಅವಾಗಲೇ ಪಚ್ಚಡಿ ರುಚಿಯಾಗಿರೋದು. ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಟೊಮ್ಯಾಟೊ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಕಡ್ಡಿ ಸಮೇತ ಒಂದು 5 ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹೀರೆಕಾಯಿ ಸಾಫ್ಟ್ ಆಗೋ ತನಕ ಎಣ್ಣೆಲಿ ಹುರ್ಕೊಂಡು ಈ ಥರ ಸ್ಟೀಮ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ ಒಂದು 5 ನಿಮಿಷ. ಸರಿ, ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಮಧ್ಯ ಮಧ್ಯ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಮ್ಮಿ ಆಯಿತು ಅಂದರೆ ಇದು ಎಣ್ಣೆಲೇ ಬಾಡಿಸ್ಕೋಬೇಕು, ಆವಾಗಲೇ ರುಚಿಯಾಗಿರೋದು. ಈ ಥರ ಆಗಿರಬೇಕು. ಹೀರೆಕಾಯಿ ಎಲ್ಲ ಸಾಫ್ಟ್ ಆಗಿದೆ. ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಿ. ಇದನ್ನು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಹುರಿದಿಟ್ಕೊಂಡಿದ್ದೀವಲ್ಲ, ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪಲ್ಸ್ ಮೋಡಲ್ಲಿ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ಒಟ್ಟಿಗೆ ಈ ಥರ ಪೌಡ್ರ್ ಮಾಡ್ಕೋಬೇಕು. ಧನಿಯಾ ಕಾಳೆಲ್ಲ ನೀಟಾಗೆ ಪೌಡ್ರ್ ಆಗಿರಬೇಕು. ನೀವು ಹೀರೆಕಾಯಿ ಜೊತೆನೇ ಇದನ್ನು ರುಬ್ಬಿಟ್ರೆ ಧನಿಯಾ ಕಾಳೆಲ್ಲ ರುಬ್ಬೋದಿಲ್ಲ. ಸೊ ನೋಡಿ, ಕಡಲೆ ಬೀಜ, ಜೀರಿಗೆ, ಒಣಮೆಣಸಿನ್ಕಾಯಿ ಈ ಥರ ಫೈನ್ ಪೌಡ್ರ್ ಆದಮೇಲೆ ಈಗ ಇದನ್ನು ಹೀರೆಕಾಯಿ ಹಾಕ್ಬಿಟ್ಟು ರುಬ್ಬಬೇಕು. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹೀರೆಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈ ಥರ ರುಬ್ಕೊಂಡಿರಬೇಕು. ಕೊನೆಯಲ್ಲಿ 1 ಈರುಳ್ಳಿ ಹಾಕಿ ಜಸ್ಟ್ ಪಲ್ಸ್ ಮೋಡಲ್ಲಿ ಆನ್ ಮಾಡಿ ಆಫ್ ಮಾಡಬೇಕು. ಈರುಳ್ಳಿ ಮಧ್ಯ ಮಧ್ಯ ಆ ಥರ ಸಿಗಬೇಕು. ಬಿಸಿ ಬಿಸಿ ಅನ್ನಕ್ಕಂತೂ ಇದು ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆ ಆ ಹೋಟೆಲಲ್ಲಿ ಆಂಧ್ರ ಮೀಲ್ಸಲ್ಲಿ ಕೊಡ್ತಾರಲ್ಲ ಚಟ್ನಿ, ಸೇಮ್ ಇದೆ. ಇದನ್ನೇ ಹೀರೆಕಾಯಿ ಪಚ್ಚಡಿ. ಇದರಲ್ಲಿ ನೀವು ಸೀಮೆ ಬದನೆಕಾಯಿ, ಮಂಗಳೂರು ಸೌತೆಕಾಯಿ, ಆಮೇಲೆ ಕ್ಯಾಬೇಜು ಸೇಮ್ ಇದೇ ಥರ ಮಾಡ್ಕೋಬೇಕು. ಸೂಪರಾಗಿರುತ್ತೆ. ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಈ ಪಚ್ಚಡಿಗಳಿಗೆಲ್ಲ. ನೋಡಿ, ಈಗ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಣಸಿನ್ಕಾಯಿ ಕಂಪಲ್ಸರಿ ಹಾಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಒಗ್ಗರಣೆ ಇದಕ್ಕೆ ಹಾಕೊಳ್ಳಿ. ಇಷ್ಟು ಒಗ್ಗರಣೆ ಇರಬೇಕು ಪಚ್ಚಡಿಗಳಿಗೆಲ್ಲ, ಆವಾಗ ಹಾಳಾಗೋದಿಲ್ಲ. ಬಿಸಿ ಬಿಸಿ ಅನ್ನಕ್ಕಂತೂ ಹಾಕೊಳ್ಳಿ, ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ. ಮೀಲ್ಸಲ್ಲಿ ಕೊಡುವಂಥ ಹೀರೆಕಾಯಿ ಪಚ್ಚಡಿ ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿಗಳಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಹೀಗಾಗಿರಬೇಕು. ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಇದಕ್ಕೆ ಗೇಮ್ ಚೇಂಜರ್ ಏನು ಗೊತ್ತಾ? ಧನಿಯಾ ಕಾಳು. ನಾವು ಕರ್ನಾಟಕದವ್ರು ಏನು ಮಾಡ್ತೀವಿ ಅಂದರೆ ಬರೀ ತೆಂಗಿನಕಾಯಿ ಹಾಕಿ ರುಬ್ಬಿಡ್ತೀವಿ. ಇವರು ಧನಿಯಾ ಕಾಳು, ಆಮೇಲೆ ಕಡಲೆ ಬೀಜ, ಎಳ್ಳು, ಬಿಳಿ ಎಳ್ಳು ಹಾಕಿ ರುಬ್ತಾರೆ. ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.